ಅವರಿಗೂ ಕೂಡ ನಮಸ್ಕಾರ. ನಾನು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 15ರಿಂದ 17 ದಿವಸಗಳ ಕಾಲ ಪ್ರವಾಸ ಮಾಡಿದ್ದೆ. ಬಹುಶಃ ನಾನು ಈ ರೀತಿಯಾದಂತಹ ಚುನಾವಣೆಯನ್ನ ನನ್ನ ಇದುವರೆಗಿನ ವರದಿಗಾರಿಕೆಯಲ್ಲಿ ನೋಡಿಲ್ಲ. ನಾನು 2014ರಿಂದ ವಿವಿಧ ಚುನಾವಣೆಗಳನ್ನು ನೋಡಿದ್ದೇನೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಯಾವ ರೀತಿ ಚುನಾವಣೆ ಆಯ್ತು ಆ ರೀತಿಯ ಚುನಾವಣೆಯನ್ನು ನಾನು ಯಾವತ್ತೂ ವಿಟ್ನೆಸ್ ಮಾಡಿರ್ಲಿಲ್ಲ. ನಾನೆಲ್ಲೋ ಜಮ್ಮು ಕಾಶ್ಮೀರದಲ್ಲಿ ಇದ್ದೇನೆ ಅಂತ ಅನ್ಸಿತ್ತು. ಅಲ್ಲಿನ ಸೇನಾ ನಿಯೋಜನೆ ನೋಡಿದ್ರೆ ಮತ್ತೆ ಬಹಳ ಶಿಸ್ತಿನ ಕಟ್ಟುನಿಟ್ಟಿನ ಕ್ರಮಗಳನ್ನ ಅನಿವಾರ್ಯವಾಗಿ ಕೇಂದ್ರ ಚುನಾವಣೆ ಈ ಸರಿ ತೆಗೆದುಕೊಳ್ಬೇಕಾಯ್ತು. ಯಾಕೆಂದ್ರೆ ಕ್ಷಮೆ ಇರ್ಲಿ ರಾಘವ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಮರ್ಥ ಶಾಮ್ನೂರ್ ಅವರಿಗೆ 577 ಮತಗಳ ಮುನ್ನಡೆ. ದಾವಣಗೆರೆಯಲ್ಲಿ ಇಷ್ಟೊತ್ತಿನವರೆಗೆ ಟ್ರೆಂಡ್ ಬೇರೆ ಇತ್ತು. ಬಿಜೆಪಿಯ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು ಮುನ್ನಡೆಯಲ್ಲಿದ್ರು. ಇದೀಗ 577 ಮತಗಳ ಮುನ್ನಡೆಯನ್ನ ಸಮರ್ಥ ಶಾಮ್ನೂರ್ ಅವರು ಪಡ್ಕೊಂಡಿದ್ದಾರೆ. ಕ್ವಿಕ್ ರಿಯಾಕ್ಷನ್ ಕಾಂಗ್ರೆಸ್ ವಕ್ತಾರರಿಂದ. ಬಹಳ ಪ್ರತಿಷ್ಠೆಯ ಕಣ ಸರ್ ದಾವಣಗೆರೆ. ನಮಗೆ ಎಲ್ಲ ಚುನಾವಣೆನೂ ನಾವು ಅಷ್ಟೇ ಎಫರ್ಟ್ ಹಾಕ್ತೀವಿ. ಎಲ್ಲ ಚುನಾವಣೆನೂ ನಾವು ಗೆಲ್ಲಬೇಕು ಅಂತಲೇ ಮಾಡೋದು. ದಾವಣಗೆರೆ ಬೇರೆ ಅಲ್ಲ, ಬಾಗಲಕೋಟೆ ಬೇರೆ ಅಲ್ಲ, ಅಥವಾ ಬೇರೆ ಎಲ್ಲ ಇಟ್ಸ್ ಆಲ್ ದಿ ಸೇಮ್. ನಮಗೆ ವಿ ಹ್ಯಾವ್ ಪುಟ್ ಇನ್ ಅ ಲಾಟ್ ಆಫ್ ಎಫರ್ಟ್ಸ್. ನೋಡೋಣ, ಈಗ ಒಂದು ಸಣ್ಣ ಅಂತರದಲ್ಲಿ ಮುಂದಿದ್ದಾರೆ. ಇನ್ನು ಅಂತರ ಕಾಯ್ದುಕೊಂಡು ಜಾಸ್ತಿಗೆ ಒಂದು ಅಂತರದಲ್ಲಿ ಗೆಲ್ತಾರೆ ಅನ್ನೋ ನಮ್ಮ ಒಂದು ನಿರೀಕ್ಷೆ ಇದೆ. ನೋಡೋಣ ಮುಂದೆ ಯಾವ ರೀತಿ ನಡೀತದೆ ಅಂತೇಳಿ. ಇಟ್ ಇಸ್ ಟೆಸ್ಟ್ ನಮಗೂ. ಎಸ್ ಶಂಕರ್ ಸರ್, ವಾಪಸ್ ಬರ್ತೀನಿ. 3134 ಮತ ಪಡೆದಿರುವಂತಹದ್ದು ಕಾಂಗ್ರೆಸ್ನ ಅಭ್ಯರ್ಥಿ ಟೋಟಲ್ ಆಗಿ. ಅದರಲ್ಲಿ ಲೀಡು 574 ಇದೆ. ಈಗ ಸದ್ಯಕ್ಕೆ ನಾವು ಗಮನಿಸ್ತಾ ಇದೀವಿ. ಬಿಜೆಪಿ 55, ಟಿಎಂಸಿ 32, ವೆಸ್ಟ್ ಬೆಂಗಾಲ್ನ ಗಮನಿಸ್ತಾ ಇದ್ರೆ. ಈಗ ಅಸ್ಸಾಮಲ್ಲಿ 49 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸರಳ ಬಹುಮತದತ್ತ ಅಸ್ಸಾಂನಲ್ಲಿ ಬಿಜೆಪಿ ದಾಪುಗಾಲಿಡ್ತಾ ಇದೆ. ಇನ್ನು ಡಿಎಂಕೆ ಟಿವಿಕೆ ಪೈಪೋಟಿ ನೋಡಿ. 14 ಕ್ಷೇತ್ರಗಳಲ್ಲಿ ಟಿವಿಕೆ, 17 ಕ್ಷೇತ್ರಗಳಲ್ಲಿ ಡಿಎಂಕೆ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಯುಡಿಎಫ್ 37 ಕ್ಷೇತ್ರ, ಎಲ್ಡಿಎಫ್ 18 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಆದ್ರೆ ಎನ್ಡಿಎ ಅಲ್ಲಿ ಯಾವುದೇ ರೀತಿಯ ಕಮಾಲ್ ಮಾಡ್ತಾ ಇಲ್ಲ. ಕೇವಲ 1 ಕ್ಷೇತ್ರದಲ್ಲಿ ಮಾತ್ರ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಬಹುಶಃ ರವಿಕುಮಾರ್ ಅವರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಯಾವ ರೀತಿ ಬಿಜೆಪಿಯಲ್ಲಿ ಕಮಾಲ್ ಮಾಡ್ತೋ ಅದು ಅಸೆಂಬ್ಲಿ ಎಲೆಕ್ಷನ್ಗೆ ಡೈವರ್ಟ್ ಆಗ್ಲಿಲ್ವಾ? ಏನಾಗ್ತಾ ಇದೆ? ಕೇರಳ ನೀವು ಯಾವ ರೀತಿ ನೋಡ್ತೀರಿ? ನೋಡಿ, ಕೇರಳದಲ್ಲಿ ನಮ್ದು ಏನೇ ಅಕೌಂಟ್ ಓಪನ್ ಆದರೂ ಕೂಡ ಅದು ನಮಗೆ ಪ್ಲಸ್. ಕೇರಳದಲ್ಲಿ ನಾವು ಬಹಳ ಕಷ್ಟದ ಪರಿಸ್ಥಿತಿನಲ್ಲಿದ್ದೇವೆ. ಆದ್ರೆ ಈ ಬಾರಿ ನನಗೆ ನಿಶ್ಚಿತ ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿಗೆ ಈಗಷ್ಟೇ 1-2 ನಿಮಿಷದ ಹಿಂದೆ ನಾವು ಸಮರ್ಥಿಗೆ ಮುನ್ನಡೆ ಅಂತ ಹೇಳ್ತಾ ಇದ್ವಿ. ಈಗ ಬಿಜೆಪಿ ಅಭ್ಯರ್ಥಿಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ. ಶ್ರೀನಿವಾಸ ದಾಸ ಕರಿಯಪ್ಪ ಅವರು ಈಗ ಅಲ್ಲಿ ಲೀಡಲ್ಲಿದ್ದಾರೆ. 500 ಮತಗಳಿಂದ ಸಮರ್ಥಿಗೆ ಲೀಡಿತ್ತು. ಈಗ ಅವರನ್ನ ಓವರ್ಟೇಕ್ ಮಾಡಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಮೊದಲ ಹಂತದ ಮತ ಎಣಿಕೆಯಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರು. ಎಸ್ ರವಿಕುಮಾರ್, ಅದೇ ಹೇಳ್ದೆ ನಾನು. ಕೇರಳದ ಬಗ್ಗೆ ಕೇಳ್ತಾ ಇದ್ರಿ. ಕೇರಳದಲ್ಲಿ ಈ ಬಾರಿ ನಿಶ್ಚಿತವಾಗಿ ನಾವು ಅಕೌಂಟ್ ಓಪನ್ ಮಾಡ್ತೇವೆ. ನಮಗನ್ಸುತ್ತೆ ಒಂದು 4-5 ಸೀಟ್ ಆದರೂ ಪಕ್ಕಾ ಬರಬಹುದು ಅಂತ. 10ರವರೆಗೂ ಹೋಗ್ಬೋದು ಅಂತಿದೆ. ಯಾಕೆಂದ್ರೆ ನಾನು ಕೂಡ ಕೇರಳದಲ್ಲಿ ಇದ್ದೆ. ಸೊ ಹಾಗಾಗಿ ಅಲ್ಲಿ UDF ಮತ್ತು LDF ಮಧ್ಯದಲ್ಲಿದೆ ನೇರ ಸ್ಪರ್ಧೆ ಇರ್ತಕ್ಕಂಥದ್ದು. ನಾವು ಕೆಲವು ಕ್ಷೇತ್ರಗಳಲ್ಲಿ ಅಲ್ಲಿ ಕಾನ್ಸಂಟ್ರೇಟ್ ನಾವು ಮಾಡಿದ್ವಿ. ಈ ಸಾರಿ ನಿಶ್ಚಿತವಾಗಿ ಈಗಲೂ ಕೂಡ ನಾನು ಹೇಳ್ತೇನೆ, ಒಂದು 4-5 ಸೀಟ್ಗಳಲ್ಲಿ ನಾವು ಗೆಲ್ತೇವೆ. ನಮ್ಮ ಪರ್ಸೆಂಟೇಜ್ ಆಫ್ ವೋಟ್ ಏನಿದೆ ಇದು ಹಿಂದೆಂದಿಗಿಂತ ಹೆಚ್ಚಾಗುತ್ತೆ. ಇದನ್ನು ನಾನೇ ಹೇಳಬಲ್ಲ. ದಾವಣಗೆರೆ ಯಾವ ರೀತಿ ನೀವು ಲೆಕ್ಕಾಚಾರ? ದಾವಣಗೆರೆ ಬಾಗಲಕೋಟೆ ಈಗಲೇ ಅಭಿಪ್ರಾಯವನ್ನು ಹೇಳೋದಕ್ಕೆ ಕಷ್ಟ. ಒಂದು 10-12 ರೌಂಡ್ ಮುಗಿಬೇಕು. 10-12 ರೌಂಡ್ ಮುಗಿದ ಮೇಲೆ ಟ್ರೆಂಡ್ ಹೇಗಿದೆ ಅನ್ನುವಂಥದ್ದನ್ನು ನೋಡ್ಬೋದು. ನಮಗನ್ಸುತ್ತೆ ಕಾಂಗ್ರೆಸ್ ಸರ್ಕಾರ ಏನಿದೆ ವಿಪರೀತವಾಗಿ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಹಂಚಿದೆ. 24-25 ಜನ ಮಂತ್ರಿಗಳು ಬಂದಿದ್ರು, 50-60 ಜನ MLAಗಳು ಅಲ್ಲೇ ಬಿಟ್ಟಿದ್ರು ಚುನಾವಣೆ ಕೆಲಸವನ್ನು. ಅಂದರೆ ಒಂದು ರೀತಿ ಕರ್ನಾಟಕ ರಾಜ್ಯ 2 ಬೈ ಎಲೆಕ್ಷನ್ಗೆ ಇಡೀ ಸರ್ಕಾರ ಅಲ್ಲಿತ್ತು. ಆಡಳಿತ ಅಂತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿ ಮರೆತು ಬಿಟ್ಟು ಈ ಬೇಸಿಗೆ ಬಿಸಿಲಿನಲ್ಲಿ ಜನರಿಗೆ ನೀರು ಕೊಡದೇನೆ, ಎಷ್ಟೆಲ್ಲ ಕಷ್ಟಗಳು ಬಂದರೂ ಕೂಡ ಅವರಿಗೆ ನೆರವಾಗದೇನೆ ಆ ಬೈ ಎಲೆಕ್ಷನ್ನಲ್ಲಿ ಸರ್ಕಾರ ಪೂರ್ತಿ ಬೀಡ್ಬಿಟ್ಟಿತ್ತು. ಹಾಗಾಗಿ ಏನೇ ರಿಸಲ್ಟ್ ಬರ್ಬೋದು ನೋಡೋಣ, ಕಾಯೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸಲ್ಲ. ಈಗ 25ರಿಂದ 30 ಮಿನಿಸ್ಟರ್ಗಳು ದಾವಣಗೆರೆಯಲ್ಲಾಗಲಿ ಅಥವಾ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟು ಪ್ರಚಾರ ಮಾಡ್ತಾರೆ ಅಂತಂದ್ರೆ, ಈಗ ನೀವೇ ಹೇಳ್ತಾ ಇದ್ದೀರಿ ದುರಾಡಳಿತಕ್ಕೆ ಬೇಸತ್ತು ಹೋಗಿದ್ದಾರೆ ಜನ, ಹೀಗಾಗಿ ಸರಿ ಬಿಜೆಪಿಯನ್ನ ಬೆಂಬಲಿಸ್ತಾರೆ. ಆದ್ರೆ ನೀವು ಹೇಳಿದ ಪ್ರಕಾರ ಎಷ್ಟೇ ಜನ ಬಂದರೂ ಕೂಡ ಮತದಾರರು ಈಗ ಏನು ನಿರ್ಧಾರ ಮಾಡಿಬಿಟ್ಟಿರ್ತಾರೆ ಯಾರನ್ನು ಗೆಲ್ಲಿಸಬೇಕು ಅಂತ ಹೇಳಿ. ಸೊ ನೀವು ಹೇಗೆ ಹೇಳ್ತೀರಿ 30 ಜನ ಮಂತ್ರಿಗಳು ಬಂದ್ರು ಅದಕ್ಕಾಗಿ ಚೇಂಜ್ ಆಗ್ಬಿಡ್ತು ಅಂತ ಹೇಳಿ? ನಾನು ಹೇಳ್ತೇನೆ, ಈಗ ಬಾಗಲಕೋಟೆಯನ್ನ ನೋಡಿದ್ರೆ ಅಂದ್ರೆ ಅವರು ಸ್ವಲ್ಪ ಇಷ್ಟು ಅಂತರ ಹೆಚ್ಚಾಗ್ತಾ ಇದೆ.
ನಮಗೆ ಗೊತ್ತಿತ್ತು. ಕೊನೆ ದಿನವರೆಗೂ ಈವನ್ ಪೋಲಿಂಗ್ ಬೂತಲ್ಲೂ ಕೂಡ ಏನು ಮಾಡ್ತಿದ್ರು ಅಂತ ನಮಗೆ ಚೆನ್ನಾಗಿ ಗೊತ್ತಿತ್ತು. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಈಗಲೇ. ಆದರೆ ನಮಗೆ ಅನಿಸುತ್ತೆ 2 ಸೀಟ್ BJP ಪರವಾಗಿ ಬರ್ಬೋದು. ಅಲ್ಲಿ ಟ್ರೆಂಡನ್ನು ನೋಡಿದೆ, ಅಲ್ಲಿನ ವಾತಾವರಣವನ್ನು ನೋಡಿದರೆ ಏನೋ ಮಾಡ್ದೇನೆ ಜನರೇ ಅಭಿಪ್ರಾಯಗಳನ್ನು ತಮ್ಮ ಪೋಲಿಂಗ್ ಡಬ್ಬಿನಲ್ಲಿ ಮತ ಚಲಾಯಿಸಕ್ಕೆ ಬಿಟ್ಟಿದ್ರೆ ನಾನು ಹೇಳ್ತೇನೆ 100ಕ್ಕೆ 100 BJP ಗೆಲ್ಲುವಂಥ ಎಲ್ಲ ಪ್ರಮೇಯಗಳು, ಅವಕಾಶಗಳು 2 ಕಾನ್ಸ್ಟಿಟ್ಯೂನ್ಸಿನಲ್ಲಿತ್ತು. ಈಗ ಕಾದು ನೋಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಾಗೇಂದ್ರ ಬಾಬು ಅವರೇ, ಈಗ 2 ಕ್ಷೇತ್ರಗಳಲ್ಲಿ ನಾವು ಗೆಲ್ತೀವಿ ಅನ್ನೋಂಥ ಲೆಕ್ಕಾಚಾರ ಇದೆ. ಆದರೆ ಈ ನಂಬರ್ಸನ್ನು ನಾವು ನೋಡಿದಾಗ ದಾವಣಗೆರೆಯಲ್ಲಿಯೂ ಕೂಡ ಕಾಂಗ್ರೆಸ್ಗೆ ಮುನ್ನಡೆ ಆಗ್ತಾ ಇದೆ, ಬಾಗಲಕೋಟೆಯಲ್ಲಂತೂ ಮ್ಯಾಸಿವ್ ಆಗಿ ಮುನ್ನಡೆ ಆಗ್ತಾ ಇದೆ ಮೇಟಿ ಅವರಿಗೆ. ಹಾಗಿದ್ರೆ ಏನು ಪ್ರಭಾವ ಆಗಲಿಲ್ವಾ BJP JDS ಮೈತ್ರಿದು ಜನರ ಮೇಲೆ? ಸರ್, BJP ಆಗಲೇ 2 ಗಂಟೆಗಳ ಕಾಲ ನಾವು ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ. ಈ ಚರ್ಚೆಗಳನ್ನ ಎಲ್ಲ ನೋಡಿದ್ರೆ 2 ವಿಚಾರಗಳಿದೆ. ಮೊದಲನೇದಾಗಿ ವೋಟ್ ಆಫ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಮೊದಲು ನಾವು ನೋಡ್ತಾ ಇದ್ವಿ 47, 48, 50%. ಇವತ್ತು 90ಕ್ಕೆ ಏರಿದೆ ಅಂತಂದರೆ ಮತದಾರಗಳಲ್ಲಿ ಎಲ್ಲ ಒಂದು ರೀತಿ ಜಾಗೃತಿ ಆಗಿದೆ ಅಂತಕ್ಕಂಥದ್ದು. ಯಾಕೆಂದರೆ ನೊಂದಿರ್ತಕ್ಕಂಥ ಜನಸಾಮಾನ್ಯ ಎಚ್ಚೆತ್ತುಕೊಳ್ತಾ ಇದ್ದಾರೆ, ನನ್ನ ಹಕ್ಕನ್ನು ನಾನು ಚಲಾಯಿಸಬೇಕು ಅಂತಕ್ಕಂಥದ್ದು ಮೊದಲನೇದು. ಎರಡನೇದು, ಯಾವ ಸರ್ಕಾರಗಳನ್ನು ಕೊಟ್ಟಂಥ ಸಂದರ್ಭದಲ್ಲಿ ನಾಯಕರುಗಳು ಯಾವ ರೀತಿ ನಡ್ಕೋತಾರೆ, ಸರಳತೆಯನ್ನು ಮರೆತು ಬಿಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಾಯಕರು ಅಂತಕ್ಕಂಥವ್ರು ಸರಳತೆಯನ್ನು ಮರೆತುಬಿಟ್ಟು ಅವ್ರದ್ದೇ ಆದಂಥ ಒಂದು ರೀತಿ ದರ್ಪವನ್ನು, ಒಂದು ರೀತಿ ಅದ್ಧೂರಿತನವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಜನಸಾಮಾನ್ಯನಿಗೆ ನೋವಾಗಿದೆ ಅಂತಕ್ಕಂಥದ್ದು ಸ್ಪಷ್ಟ. ಮತ್ತು ಮೂರನೇದು, ಆಗಲೇ ಹೇಳ್ತಾ ಇದ್ರು ಹಣದ ಬಗ್ಗೆ. ಇವತ್ತು ಕೂಡ ನಾವು ಎಲ್ಲಿದ್ದೀವಿ, ಯಾಕೆ ಕೋಟ್ಯಾಂತರ ರೂಪಾಯಿ ಎಲ್ಲಿಂದ ಬರ್ತಾ ಇದೆ ಇವರಿಗೆ, ಇಷ್ಟೊಂದು ಹಣಗಳು ತಂದು ಜನಗಳನ್ನ ತಪ್ಪುದಾರಿ ತಗೊಂಡು ಹೋಗ್ಬಿಟ್ಟು ಇವತ್ತು ಗೆದ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಂದರೆ ನೋಡಿ, ಈ ರಿಸಲ್ಟು, ಕೊನೆ ರಿಸಲ್ಟ್ ಬರೋ ತನಕ ಕೂಡ ಇದೇ ರೀತಿ ಏರ್ಪೇರಾಗುತ್ತೆ ಅಂತಂದ್ರೆ ಬರ್ತಾ ಇದೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೂ ಕೂಡ ಭಾರಿ ಮುನ್ನಡೆಯನ್ನ ನಾವು ಗಮನಿಸ್ತಾ ಇದ್ವಿ. ತಮಿಳುನಾಡಿನಲ್ಲಂತೂ ಯಾವ ಮಟ್ಟಿಗೆ ವಿಜಯ್ ಕಮಾಲ್ ಮಾಡ್ತಾ ಇದ್ದಾರೆ ಅಂತಂದ್ರೆ NDA ಮೈತ್ರಿಕೂಟಕ್ಕೂ ಶಾಕ್, ಈ ಕಡೆ ಸಿಟ್ಟಿಂಗ್ ಗವರ್ನಮೆಂಟ್ ಆಗಿರುವಂತಹ DMKಗೂ ಕೂಡ ಶಾಕ್ ಕೊಡ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಭಾರಿ ಮುನ್ನಡೆ. ಈ ಸಾರಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬರುವ ಲೆಕ್ಕಾಚಾರ ನಿಶ್ಚಿತ ಆಗ್ತಾ ಇದೆ. ನೋಡಿ, DMK TVK 16 DMK 16 ಕ್ಷೇತ್ರದಲ್ಲಿ ಮುನ್ನಡೆ, TVKಯು ಕೂಡ 16. ಅಸ್ಸಾಂನಲ್ಲಿ ಮತ್ತೆ ಅಧಿಕಾರದತ್ತ BJP ಪಡೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಸರಳ ಬಹುಮತದತ್ತ ಕೇರಳದಲ್ಲಿ ಕಾಂಗ್ರೆಸ್ ಮೈತ್ರಿಗೆ ಮುನ್ನಡೆ. ತಮಿಳುನಾಡಿನಲ್ಲಂತೂ TVK DMK 16 ಸಮಬಲದ ಹೋರಾಟ. ಅಸ್ಸಾಂನಲ್ಲಿ ಸದ್ಯಕ್ಕೆ ಬಾಗಲಕೋಟೆ ಅಪ್ಡೇಟ್ ಬರ್ತಾ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಗೆ ಭಾರಿ ಮುನ್ನಡೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಶುರು ಆಗ್ತಾ ಇದೆಯಂತೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಸೆಲೆಬ್ರೇಷನ್, ಸಂಭ್ರಮಾಚರಣೆಯ ದೃಶ್ಯಗಳು ನಿಮ್ಮ ಸ್ಕ್ರೀನ್ ನ ಮೇಲೆ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಶುರು ಆಗಿಬಿಟ್ಟಿದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರು ಭಾರಿ ಮುನ್ನಡೆಯನ್ನ ಕಾಯ್ದುಕೊಂಡ ಬೆನ್ನಲ್ಲೇ ಇದೀಗ ಸಂಭ್ರಮಾಚರಣೆ ಶುರುವಾಗಿದೆ ಬಾಗಲಕೋಟೆಯಲ್ಲಿ. ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಿಸ್ತಾ ಇದ್ದಾರೆ, ನಾವು ಗೆದ್ವಿ ಅಂತ ಈಗಾಗಲೇ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ಸೆಲೆಬ್ರೇಷನ್ಸ್ ವಿಜುವಲ್ಸ್ ಅನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ ಆರಂಭ ಆಗಿದೆ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಭಾರಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದ್ದಾರೆ ಆರಂಭದಿಂದ. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮ ಸಡಗರ ಅಲ್ಲಿ ಮನೆ ಮಾಡಿದೆ. ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಎಸ್, ನೋಡಿ, ಈಗಾಗಲೇ ನೀವು ಗಮನಿಸ್ತಾ ಇರುವಂತದ್ದನ್ನ ಮತ್ತೊಂದು ಅಪ್ಡೇಟ್. ಬಂಗಾಳದಲ್ಲಿ ಬಿಜೆಪಿಯ ನಾಗಾಲೋಟ. ಬಿಜೆಪಿ ಭರ್ಜರಿಯಾಗಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ಮಮತಾ ಕೋಟೆಯಲ್ಲಿ ಕೇಸರಿ ಸಂಭ್ರಮ ಸಡಗರ. ಬಂಗಾಳದಲ್ಲಿ ಬಿಜೆಪಿಯ ನಾಗಾಲೋಟ ಯಾವ ಮಟ್ಟಿಗೆ ಅಂತಂದ್ರೆ, ಈಗಾಗಲೇ ಮಮತಾ ಬ್ಯಾನರ್ಜಿ ನಿರೀಕ್ಷೆನೂ ಮಾಡಿರ್ಲಿಕ್ಕಿಲ್ಲ ಈ ಮಟ್ಟಿಗೆ ಬಿಜೆಪಿಯಲ್ಲಿ ಕಮಾಲ್ ಮಾಡುತ್ತೆ ಅಂತ ಹೇಳಿ. ಬಂಗಾಳದ ಬಿಜೆಪಿ ಭರ್ಜರಿಯಾಗಿ ಜಯಬೇರಿಯನ್ನ ಬಾರಿಸ್ತಾ ಇದೆ. ಬರೋಬ್ಬರಿ 62 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ. ರೈಟ್, ಪಿಣರಾಯಿ ವಿಜಯನ್ ಅವರಿಗೆ ಭಾರಿ ಹಿನ್ನಡೆ ಅನ್ನೋ ಮಾಹಿತಿ. ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಅವರಿಗೆ ಹಿನ್ನಡೆ ಆಗಿದೆ. ಕೇರಳದಲ್ಲೂ ಕೂಡ UDF ಸರ್ಕಾರ ರಚನೆ ಆಗಬಹುದಾ ಅನ್ನೋ ರೀತಿಯ ಟ್ರೆಂಡ್ ಸದ್ಯಕ್ಕೆ ಕಾಣೋಕೆ ಸಿಗ್ತಾ ಇರೋದು. ಅದರಲ್ಲೂ ಸಿಟ್ಟಿಂಗ್ ಸಿಎಂ ಪಿಣರಾಯಿ ವಿಜಯನ್ ಅವರು ಹಿನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಆರಂಭಿಕ ಹಂತದಲ್ಲಿ ಅನ್ನೋದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಟ್ರೆಂಡ್ ಬದಲಾಗುತ್ತಾ, ಹೀಗೆ ಮುಂದುವರಿಯುತ್ತಾ ಅನ್ನೋದ್ರ ಅಪ್ಡೇಟ್ ಕೂಡ ಲಭ್ಯವಾಗೋದು. ಪಶ್ಚಿಮ ಬಂಗಾಳದಲ್ಲಿ 63 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ